ನಿನಗೆ ಧೈರ್ಯ ಇದ್ರೆ, ನೀನ್ ನಿಜವಾದ PSI ಆಗಿದ್ರೆ, ಅನ್ಯಾಯದ ಚಟುವಟಿಕೆಗಳು ಬಾಗಲಕೋಟೆ ತುಂಬಾ ನಡೀತಿದ್ದಾವೆ. ಅದಕ್ಕೆ ಬೇಕಾದ್ರೆ ನೀನು ಹೋಗಿ ಓದಿ. ಇಲ್ಲಿ ಗಾಂಜಾ ಮಾರನ್ ಓದಿ, ಇಲ್ಲಿ ಅಫೀಮ್ ಮಾರನ್ ಓದಿ, ಇಲ್ಲಿ ವೇಷವಾಟಿಕೆ ದಂಧೆ ಮಾಡನ್ ಓದಿ. ಯಮನಪ್ಪ, ಆ ಬೈಕ್ ಹುಡುಗ ತಂದಿದ್ದ ಬೈಕ್ ಅದಕ್ಕೆ ಜೀವ ಇಲ್ಲ, ಅದನ್ನ ಓದಕ್ಕೆ ಹೋಗ್ತೀನಿ. ನೀನೆಂತ ಮಾತಾಡ್ತಾ PSI? ಸರ್ಕಾರದ ಅನ್ನ ತಿಂದು ನಾನು ಜನಪ್ರತಿನಿಧಿಗಳ ಕೆಲಸ ಮಾಡ್ತೀನಿ. ಜನಪ್ರತಿನಿಧಿಗಳ ಕೆಲಸ ಮಾಡಿ ನೀವು ಅದಕ್ಕಾಗೇ ಇರೋದು. ಆ ನೀಚ ಕೆಲಸಕ್ಕೆ ಬಂದ್ರೆ ಅದೇ ಮಾಡಿ, ಆದ್ರೆ ಇದ್ದುಕೊಂಡು ಮಾಡಬೇಡಿ. ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅವ್ರ ಸೇವೆ ಮಾಡಿ, ನಾವೇನೋ ಬೇಡವಲ್ಲ. ಹಾಗಾಗಿ ನಾನು ಅಮರನಾಥ್ ರೆಡ್ಡಿಗೆ ಹೇಳ್ತೀನಿ, ನೀನು ನಿಜವಾಗ್ಲೂ ದಕ್ಷ ಅಧಿಕಾರಿ ಆಗಿದ್ರೆ ಯಮನಪ್ಪ ಬಾಂಗರನ್ನ ಸಸ್ಪೆಂಡ್ ಮಾಡು, ಕ್ರಮ ತಗೊಳ್ಳಿ. ಇಲ್ಲಿರುವ ಐಜಿಗೆ ಹೇಳ್ತೀನಿ, ಆ ರಾಮಣ್ಣ ಬಿರಾದರ್ ಏನು ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಹಿಂದೂ ಮುಖಂಡರನ್ನ ನಾನು ಕೊಲ್ತೀನಿ ಬಡಿತೀನಿ ಅಂತ ಏನು ಕುಡ್ಕೊಂಡು ಬಂದು ಒಂದಿಷ್ಟನ್ನು ಕರ್ಕೊಂಡು ಬಂದು ಏನು ಅವತ್ತು ಬಡಿಸಿದನೋ ಅವನ ಮೇಲೆ ಕಠಿಣ ಕಾನೂನು ಕ್ರಮ ತಗೊಳ್ಳಿ. ಸ್ವತಃ SP ವಿಕ್ರಮ್ ದೇಶಪಾಂಡೆ ಏನೋ ವಿಷಯ ಇರಲಿಲ್ಲ. ವಿಕ್ರಮ್ ದೇಶಪಾಂಡೆ ಏನು ಹೊಡೆದಿದನೋ ತಾನೇ ಪಶ್ಚಾತ್ತಾಪ ಪಟ್ಟು ಈ ಜಿಲ್ಲೆಯಿಂದ ಹೊರಗೆ ಹೋಗು. ನಿನ್ನಂತರ ಅವಶ್ಯಕತೆ ಈ ಜಿಲ್ಲೆಗಿಲ್ಲ ಅಂತ ಅನ್ನುತ್ತೆ. ಹಾಗಾಗಿ ಬಂಧುಗಳೇ, ಇಷ್ಟೆಲ್ಲ ಜನ ಸೇರಿದ್ದೀವಿ, ಜನ ಸಾಗರ ಸೇರಿ ಮತ್ತೆ ಈ ಸುಡು ಬಿಸಿಲಿನಲ್ಲಿ ಕೂಡ ಧರ್ಮದ ಸಲುವಾಗಿ ಅವ್ರು ಯಾರು ತಮ್ಮ ಮನೆ ಕೆಲಸ ಮಾಡಿಲ್ಲ, ನಮ್ಮ ಸಲ ಕೆಲಸ ಮಾಡ್ಯಾರ ಅಂತೇಳಿ ನೀವೆಲ್ಲ ಬಂದಿದ್ದೀರಿ. ಈ ಸಂಘಟನೆ ಇದು ಮುಂದುವರಲಿ, ಧರ್ಮದ ಕೆಲಸ ಹೀಗೆ ಮುಂದುವರಲಿ. ಈ ಬಾಗಲಕೋಟೆ ನಗರ ಆ ಮತಾಂಧ ಗ್ಯಾಂಗ್ನಿಂದ ಸುರಕ್ಷಿತವಾಗಿರ್ಬೇಕು. ಸುರಕ್ಷಿತವಾಗಿರ್ಬೇಕಾದ್ರೆ ಸ್ವಾಮಿಗಳೇ ಹೇಳಿದ್ರು, ಜಾತಿಯನ್ನ ಮೀರಿ, ಧರ್ಮವನ್ನ ಮೀರಿ, ಪಂಥಗಳನ್ನ ಮೀರಿ ಹಿಂದೂ ಸಮಾಜ ಒಂದಾಗಬೇಕಾಗಿದೆ. ಹಾಗಾಗಿ ಒಂದಾಗೋಣ. ಆ ಕುಮಾರಸ್ವಾಮಿ ಮೇಲೆ ಬಿದ್ದಂತ ಏಟು ಅದು ನನಗೆ ಬಿದ್ದ ಏಟು, ಆ ವಿಕ್ರಮ್ ದೇಶಪಾಂಡೆಗೆ ಬಿದ್ದ ಏಟು ಅದು ನಮಗೆ ಬಿದ್ದ ಏಟು, ಆ ಮನೋಜನಿಗೆ ಬಿದ್ದ ಏಟು ನಮಗೆ ಬಿದ್ದ ಏಟು. ಯಾಕೆ? ಅವರು ನಮ್ಮ ಅಕ್ಕ ತಂಗಿಯರ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನ ಬದಿಗಿಟ್ಟು, ತಮ್ಮ ಕೆಲಸವನ್ನ ಬದಿಗಿಟ್ಟು, ಹೊಟ್ಟೆಪಾಡಿಗೆ ದಿನಕ್ಕಾದ್ರೂ ಬೇಕಾದ ಜನ ಮಾಡ್ತಿದ್ದಾರೆ. ಅವರು ಅದನ್ನೆಲ್ಲದನ್ನ ಬಿಟ್ಟು ನಮಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಅವರ ರಕ್ಷಣೆಗೆ ನಿಂದಿರೋಣ, ಅವರ ಬೆಂಬಲಕ್ಕೆ ನಿಂದಿರೋಣ. ಇವತ್ತು ಹೇಳಿದ್ರಂತ ಬೇರೆ ಬೇರೆ ತಾಲೂಕಿನ ಹಿಂದೂ ಕಾರ್ಯಕರ್ತರಿಗೆ ಬೇಡ ನೀವು ಹೋಗ್ಬಾರ್ದು ಅಂತ ಹೇಳಿದ್ರಂತೆ. ನಾವು ಬೇರೆ ತಾಲೂಕರನ್ನ ಕರೆದಿಲ್ಲ ಅಮರನಾಥ್ ರೆಡ್ಡಿ ಅವರೇ, ನಾವು ಬೇರೆ ತಾಲೂಕರನ್ನ ಕರೆದಿಲ್ಲ ರಾಮಣ್ಣ ಬಿರಾದವರವರೇ. ಬಾಗಲಕೋಟೆಯ ಜನ ಮಾತ್ರ ಇಲ್ಲಿ ಬಂದಿದ್ದಾರೆ. ಮುಂದೊಂದು ದಿನ ಇದೆ, ನೀವೇನು ಅಪೇಕ್ಷೆ ಪಟ್ರು ಅದು ಬಾಗಲಕೋಟೆ ಜನ, ಇಲ್ಲಿಂದ ಜಿಲ್ಲೆಯ ಜನ ಇಲ್ಲಿ ಬರ್ತಾರೆ. ಬಂದಾಗ ನೀವ್ ಯಾರು ಇಲ್ಲಿರಲ್ಲ. ಮುಖಾಂತರ ಆ ಅಧಿಕಾರಿಗಳಿಗೆ ತಕ್ಕ ಕಠಿಣ ಕ್ರಮ ಸರ್ಕಾರ ಮಾಡಬೇಕು. ಇಲ್ಲಂದ್ರೆ ಬಾಗಲಕೋಟೆಯ ಸಜ್ಜನ ಹಿಂದೂ ಸಮಾಜ, ಸಂಘಟಿತ ಹಿಂದೂ ಸಮಾಜ ಅವ್ರಿಗೆ ಉತ್ತರ ಕೊಡುವಂತ ಕೆಲಸ ನಾವೇ ಮಾಡೋಣ, ನಾವೇ ಮುಂದೆ ನಿಂತು ಮಾಡಿಸೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಭಾರತ್ ಮಾತಾ ಕಿ ಜೈ.